ಸ್ವಾಮಿ ಶರಣಂ. ಶಬರಿಮಲೆಯಲ್ಲಿ ಆ ಧರ್ಮಶಾಸ್ತಾನು ಯೋಗ ನಿದ್ರೆಯಲ್ಲಿದ್ದಾರೆ ಅಂತ ನಾವೆಲ್ಲ ಕೂಡ ಅರ್ಥಕೊಂಡು ಆ ಭಗವಂತನ ಸನ್ನಿಧಾನವನ್ನು ತೆರೆದ ಆ ಸಮಯದಲ್ಲಿ ಆ ಭಗವಂತ ನಮಗೆ ಕಣ್ತೆರೆದು ನಮ್ಮನ್ನು ನೋಡ್ತಾ ಇರ್ತಾರೆ. ಯಾತ್ರಿಕರು ಯಾರು ಮಂಡಲ ವ್ರತ ಮಾಡಿ ಆ ಸನ್ನಿಧಾನಕ್ಕೆ ಹೋಗ್ತಾರೆ, ಭಕ್ತಿಪೂರ್ವಕವಾಗಿ ಹೋಗ್ತಾರೆ, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಾರೆ, ಅವ್ರನ್ನ ನೋಡ್ತಾರೆ ಅಂತ ಒಂದು ಮಹಾ ನಂಬಿಕೆಯನ್ನು ಇಟ್ಕೊಂಡು ಆ ಶಬರಿಮಲೆ ಯಾತ್ರೆಯನ್ನ ಮಾಡ್ತೀವಿ. ಯೋಗ ನಿದ್ರೆ ಅಂದ್ರೆ ಏನು? ಆ ಸ್ವಾಮಿ ಯೋಗ ಮಾಡ್ತಾ ನಿದ್ರೆ ಜಾರಿಬಿಟ್ರ ಅಂತ ಆ ಒಂದು ಪದ ಬಳಕೆಯಲ್ಲಿ ನಾವು ಅರ್ಥೈಸ್ಕೊಳ್ಳೋದಾದ್ರೆ, ಧ್ಯಾನದಲ್ಲಿದ್ದು ಆ ಭಗವಂತ ನಮ್ಮನ್ನ ಪ್ರತಿ ಕ್ಷಣದಲ್ಲಿ ಏನೇನು ನಡೀತಾ ಇರುತ್ತೆ ಎಲ್ಲವನ್ನ ಬಲ್ಲಂತಹ ಮಹಾ ಒಂದು ಶಾಸ್ತ್ರ ನಮ್ಮ ಸ್ವಾಮಿ ಅಯ್ಯಪ್ಪ. ಆ ಧ್ಯಾನ ಅಂದ್ರೆ ನಮ್ಮ ಜೀವದ ನಾವು ದೇಹ, ಈ ಕಾರ್ಯ, ಕುಟುಂಬ, ಸಂಸಾರ, ನಮ್ಮ ಎಲ್ಲ ಏನು ಲೌಕಿಕ ಜೀವನ ಇದೆ ಅದನ್ನೆಲ್ಲ ಮರೆತು ನೇರವಾಗಿ ಆ ಭಗವಂತನ ಹತ್ರ ನಾವು ಟಚ್ ಆಗಂತದ್ದು ಒಂದು ಕಾರ್ಯ ಆ ಧ್ಯಾನ. ಅಂತ ಧ್ಯಾನದ ವಿಚಾರವನ್ನ ತಿಳಿಸ್ಬೇಕು ಅಂತ ಬಾಗಲಕೋಟೆಯಿಂದ ನಾವು ಕಳೆದ ಮಂಡಲ ಕಾಲದಲ್ಲಿ ಶ್ರೀ ದಂಪತಿಗಳು ಅಂತಾನೆ ಕರೆದಿದ್ದವ್ರನ್ನ, ಶ್ರೀಕಾಂತ್ ಸ್ವಾಮಿಗಳು ಮತ್ತೆ ಶ್ರೀದೇವಿ ಸ್ವಾಮಿಗಳು. ಅವರಿಗೆ ವಯಸ್ಸು ಏನು 80 ಅಂತ ನೀವು ಅನ್ಕೋಬಹುದು ಧ್ಯಾನದ ವಿಚಾರ ಹೇಳ್ತಾ ಇದ್ದಾರೆ ಅಂದ್ರೆ, ಆದರೆ ಅವರಿಗೆ ವಯಸ್ಸು 32. ಆ ವಯಸ್ಸಿನಲ್ಲಿ ಒಂದು ಜಗತ್ತಿಗೆ ಒಂದು ಒಳಿತಾಗಬೇಕು, ಎಲ್ರಿಗೂ ಒಂದು ಒಳಿತಾಗಬೇಕು ಅಂತ ಒಂದು ವಿಚಾರವನ್ನ, ಧ್ಯಾನದ ವಿಚಾರವನ್ನ ತಿಳಿಸಕ್ಕೆ ಬಂದಿದ್ದಾರೆ. ಅಲ್ಲಿ ಬಹಳ ನಮಗೆ ಒಂದು ಭಕ್ತಿಯನ್ನ ಮತ್ತು ನಮಗೆ ಒಂದು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ಭಗವಂತ ನೀಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ತಾಯಿಗೆ ನಮಿಸಿ ಮೊದಲು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ವಿಶೇಷವಾದ ವಿಚಾರವನ್ನು ತಿಳಿಸಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿಯೇ ಶರಣಮೇ. ಹೇಳಿ ಸ್ವಾಮಿ. ಸ್ವಾಮಿ, ಮೊದಲೇದಾಗಿ ಹೇಳ್ಬೇಕಂದ್ರ ನನ್ನ ಆತ್ಮದ ಪೂರ್ಣಾತ್ಮವೇ ಶರಣಮಯ್ಯಪ್ಪ. ಈ ಶರಣಘೋಷ ಯಾಕೆ ಹೇಳ್ತೀನಿ ಅಂದ್ರೆ ನಾ ಹೇಳ್ದಾಗೆಲ್ಲ ಗೊತ್ತಾಗುತ್ತೆ ಸ್ವಾಮಿ. ಅದು ಯಾಕೆ ನಾನು ಕಂಡುಕೊಂಡೆ ಅದನ್ನ, ಆ ಶರಣಘೋಷವನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಸ್ವಾಮಿ. ಅದು ನನಗೆ ತೋರಿಸಂತ ಮಾರ್ಗದರ್ಶನ ಅಂದ್ರೆ ಧ್ಯಾನ ಅಂತ ಮಾರ್ಗದರ್ಶನದೊಳಗೆ ತೋರಿಸಿದಂತ ನನ್ನ ಅಯ್ಯಪ್ಪ ಸ್ವಾಮಿಯನ್ನ ನಾನು ಎಲ್ಲರಿಗೂ ಹೇಳ್ಬೇಕಂತೇಳಿ ಅವ್ನು ಕೊಟ್ಟಂತ ಸಂದೇಶ ಸ್ವಾಮಿ ಇದು. ನಾನು ಎಷ್ಟು ತಿಳ್ಕೊಂಡಿನಿ ಅಷ್ಟು ಹೇಳ್ಬೇಕಂತ ನಿಮ್ಮ ಮುಂದೆ ಪ್ರಯತ್ನ ಪಡ್ತಿದ್ದೀನಿ ಸ್ವಾಮಿ. ಅದ್ರೊಳಗೆ ಏನಾದರೂ ತಪ್ಪು ಏನಿದ್ರು ನೀವು ಎಲ್ಲರೂ ಕ್ಷಮಿಸ್ಬೇಕು ಸ್ವಾಮಿ. ಅದನ್ನ ಧ್ಯಾನ ಅಂದ್ರ ಮೆಡಿಟೇಷನ್ ಅಂತ ಹೇಳ್ತೀವಿ ಸ್ವಾಮಿ ಇಂಗ್ಲೀಷ್ ಒಳಗೆ. ಅದನ್ನ ಯಾಕೆ ಮಾಡಬೇಕು ನಾವು ಅಂತಂದ್ರೆ ನಮ್ಮ ಒಳಗೆ ನಾವು ನೋಡ್ಕೊಳ್ಳೋ ಸಲುವಾಗಿ ಮಾಡ್ಬೇಕು. ಇದೆಲ್ಲ ಬರೀ ಹೊರಗಿನ ಪ್ರಪಂಚಕ್ಕೆ ಈಗಿರೋ ನಾವು ಬದುಕ್ತಾ ಇರೋದು ಭೌತಿಕವಾಗಿ ಹೊರಗಿನ ಪ್ರಪಂಚದ ಸಲುವಾಗಿ ಬದುಕಾಕತ್ತೀವಿ ನಾವು ಈಗ. ಇದು ಧ್ಯಾನ ಅಲ್ಲ, ನಮ್ಮ ಆಂತರಿಕವಾಗಿ ನಾವು ಬದುಕಬೇಕು. ಅಂದ್ರೆ ನಮ್ಮ ಉಸಿರು ನಾವಿರೋ ಬದುಕಬೇಕಾದ್ರೆ ನಮಗೆ ಬೇಕಾದಂಥದ್ದು ಶ್ವಾಸ. ಆ ಶ್ವಾಸವನ್ನ ನಾವು ಗಮನಿಸ್ತಾ ಹೋದಂಗೆಲ್ಲ ನಮ್ಮ ಒಳಗೆ ನಾವು ಹೋಗ್ತೀವಿ. ನಮ್ಮ ಒಳಗೆ ನಾವು ಹೋದ್ರೆ ನಾವು ಒಳಗೇನು ಹೊಂಟಿರ್ತೀವಲ್ರಿ, ಆ ಟೈಮ್ ಒಳಗೆ ನಮ್ಮ ಅಯ್ಯಪ್ಪ ಸ್ವಾಮಿ, ನಾವು ಪೂಜೆ ಮಾಡ್ತಕ್ಕಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ನಮ್ಮ ಒಳಗೆ ಅದಾನ್ರಿ. ಯೋಗ ನಿದ್ರಾಸನದೊಳಗೆ ಎಲ್ಲೆಲ್ಲೋ ಇಲ್ರಿ, ಆತ್ಮ ಸ್ವರೂಪಿ ಅಂತ ಏನು ಹೇಳ್ತೀವಿ, ಆ ಆತ್ಮ ನಮ್ಮ ಒಳಗೆ, ನಮ್ಮ ಆತ್ಮದ ಜೊತೆ ಲೀನವಾಗಿ ಐತ್ರಿ ಅದು. ಯಾಕಂದ್ರೆ ನಾನು ಅದನ್ನ ಧ್ಯಾನದ ಮುಖಾಂತರ ಕಂಡುಕೊಂಡೇನ್ರಿ. ನಾನೀಗ ಧ್ಯಾನ ಮಾಡಕತ್ತ 8 ತಿಂಗಳಾಗಿರ್ಬೋದ್ರಿ. ಅದು 8 ತಿಂಗಳ ಧ್ಯಾನ ಅನುಭವದೊಳಗೆ ನನಗೆ ಅದ್ಭುತವಾದ ಅನುಭವಗಳಾಗ್ಯಾವ್ರಿ. ಅವ್ನ ಅಯ್ಯಪ್ಪ ಸ್ವಾಮಿದ ಒಂದು ಕೈ ಕಂಡೈತೆ ಅಂತ ಹೇಳಿದ್ದೀನಿ ರೀ ನಾನು ಅವಾಗ ವಿಡಿಯೋದಾಗ. ಅದೇ ಥರ ನನಗೆ ಧ್ಯಾನ ಮಾಡ್ತಾ 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 ಅವನು ನನ್ನ ಪೂರ್ಣಾತ್ಮನೇ ಅಂತಂದ್ರೇನು, ನಾನು ಒಂದು ದೇಹ, ಈ ದೇಹ ಅಲ್ಲ ಅಂತ ಗೊತ್ತಾಯ್ತು ರೀ ನಮಗೆ. ಅದು ಧ್ಯಾನ ಮಾಡ್ತಾ ಹೋದಂಗೆಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಆಧ್ಯಾತ್ಮಿಕ ಶಾಸ್ತ್ರ ರೀ ಅದು. ಇದು ವಿಜ್ಞಾನ ಶಾಸ್ತ್ರ ಆದ್ರೆ ಅದು ಆಧ್ಯಾತ್ಮಿಕ ಒಳಗೆ ಸ್ಪಿರಿಚುವಾಲಿಟಿ ಅಂತ ಹೇಳ್ತಾರೆ ಅದನ್ನ ಧ್ಯಾನ ಮಾಡುವಾಗ ಹಿಂಗ ಗೊತ್ತಾಗ್ಕೊಂತಾನ ಎಲ್ಲದು ತಿಳಿತೈತ್ರಿ ಅದು. ಅವ್ರು ಏನು ಹೇಳಿದ್ರು, ನೀ ಕಲ್ತಂಥದ್ದನ್ನ ಇನ್ನೊಬ್ರಿಗೆ ನಾವು ಭಕ್ತಿ ಪ್ರಚಾರಕರು ಅಂತೇಳಿ ನಮ್ಗೆ ಹೆಸರು ಕೊಟ್ಟನ್ರಿ. ನಾವು ಹಿಂಗ ಮಾತಾಡ್ತೀವಿ ಉತ್ತರ ಕರ್ನಾಟಕದೊಳಗೆ. ನಮ್ಮ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಹಿಂಗ ನಮಗೆ ಭಕ್ತಿ ಪ್ರಚಾರ ಮಾಡಿ ಏನು ಕಲ್ತಿದಿ ಅದನ್ನ ಇನ್ನೊಬ್ರಿಗೆ ಹಂಚು ಅಂತ. ಈಗ ಪ್ರತಿಯೊಬ್ಬ ಅಯ್ಯಪ್ಪ ಅಂದ್ರೆ ಅದ್ರೊಳಗೆ ಹೆಣ್ಮಗಳ್ರಿ. ನಾನೀಗ ಮಾತಾಡೋರು ಎಲ್ಲರೂ ಮಾತಾಡ್ಕೊಂಡ್ರೆ ನಿಮಗೆ ಎಂತ ಅವಕಾಶ ಐತಂದ್ರೆ ನಾ ಅದನ್ನ ಹೇಳ್ಬಾರ್ದು. ನಿಮ್ಗೆ ಅಂತ ದೊಡ್ಡ ಅವಕಾಶ ಗಂಡು ಮಕ್ಳು ಮಾಲೆ ಹಾಕೊಂಡು ನೀವು ಸಾಕ್ಷಾತ್ ಕರಿ ಬಟ್ಟೆ ಮಾಲೆಯನ್ನ ಧರಿಸಿ ನೀವು ನಿಂತ ಅವನ ಸ್ವರೂಪ ಬಾಹ್ಯವಾಗಿ ದೈಹಿಕವಾಗಿ ನೀವು ಅಯ್ಯಪ್ಪ ಸ್ವಾಮಿ ರೂಪ ನೀವು ತಗೊಂಡ್ರಿ ಅಂದ್ರೆ ನಿಮ್ಮ ಒಳಗ ಅಯ್ಯಪ್ಪ ಸ್ವಾಮಿ ಆತ್ಮದ ರೂಪದೊಳಗೆ ನಿಮ್ಮೊಳಗೆ ಬಂದು ಸೇರಿರ್ತಾನ್ರಿ. ಅದಕ್ಕೆ ನಮ್ಮ ಗುರುಸ್ವಾಮಿಯರು ಎದಕ್ಕೆ ಹೇಳ್ತಾರ, ಕಣ್ಣನ್ ಗುರುಸ್ವಾಮಿಯರು 41 ದಿನ ಮಂಡಲ ವ್ರತ ಮಾಡಿ ನೀವು ಇರುಮುಡಿ ತಗೊಂಡು ಹೋಗಿ ಅಯ್ಯಪ್ಪ ಸ್ವಾಮಿನ ನೋಡಿದ್ರಂದ್ರೆ, ಮಂಡಲ ವ್ರತ ಯಾಕೆ ಮಾಡ್ತೀರಂದ್ರೆ ನೀವು ಒಂದು ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗ್ಬೇಕಂದ್ರೆ ಅಂದ್ರೆ ಹೇಳ್ತೀನಿ, ನಂಗೆ ತಿಳಿದಿದ್ದು ಹೇಳ್ತೀನಿ ರೀ ನಾನು. ಅದ್ರೊಳಗೆ ತಪ್ಪಿದ್ರೆ ನೀವು ಕ್ಷಮಿಸ್ಬೇಕು, ಯಾರಾದ್ರೂ ಗುರುಸ್ವಾಮಿಯವರು
ಇದನ್ನ ನಾವು ವ್ರತ ಯಾಕೆ ಮಾಡಿ ಹೋಗ್ಬೇಕಂದ್ರೆ ವ್ರತ ಮಾಡೋದಂದ್ರೆ ನಾವು ದುಡ್ಡು ಸಂಪಾದನೆ ಮಾಡಿದಂಗ್ರಿ. ಇಲ್ಲಿ ಅಲ್ಲೇ ಒಂದು ಜಾತ್ರೆಗೆ ಹೋಗ್ತೀವಿ ಅಂತ ಇಟ್ಕೋರಿ ನೀವು. ಆ ಜಾತ್ರೆಗೆ ಹೋಗ್ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಿದಾಗ ಅದನ್ನ ನಾನು ನಮ್ಮ ಕಣ್ಣನ್ ಗುರುಸ್ವಾಮಿಯರಿಂತನ ಮೂಲಕನೇ ನಾನು ತಿಳಿದಿದ್ರಿ ನಾನು. ಅದು ಸಂಪಾದನೆ ಮಾಡಿದೆ. ಈಗ ನಾನೇನು ದುಡ್ಡು ಸಂಪಾದನೆ ಮಾಡ್ಲಾರ್ದನ ಜಾತ್ರೆಗೆ ಹೋದ್ರೆ ನಾ ಅಲ್ಲಿ ಬರೀ ಅಲ್ಲಿದ್ದಂಥವನ್ನ ನೋಡಿ ಬರಕ್ಕೆ ಅಷ್ಟ ಸಾಧ್ಯ ಆಗುತ್ತೆ ರೀ. ನನ್ನ ಕಡೆ ದುಡ್ಡು ಇತ್ತಂದ್ರೆ ನನಗೆ ಏನು ಬೇಕು ಅದನ್ನ ತೊಗೊಂಬರಕ್ಕೆ ಸಾಧ್ಯ. ಅದೇ ಥರ ಮಂಡಲ ವ್ರತ ಮಾಡಿದ್ರೆ ನಾವು ಬರೀ ಸ್ವಾಮಿನ ನೋಡಿ ಬರಕ್ಕೆ ಅಷ್ಟ ಅಲ್ಲ, ಬರೀ ಅವಾಗಿಂದ ಅವಾಗ ಹೋಗಿ ಬಂದ್ವಿ ಅಂದ್ರೆ ಒಂದೇ ದಿನದ ಮಾಲೆ ಹಾಕೊಂಡು ಹಿಂಗೆ ಹೋಗಿ ಬಂದ್ವಿ ಅಂದ್ರೆ ಅವನ್ನ ಬರೀ ನೋಡಿ ಬರಕ್ಕೆ ಅಷ್ಟ ಸಾಧ್ಯ. ನಾವು ಅವನ ಕಡೆ ಇರುವಂಥವ್ನ ಏನು ಆತ್ಮ ಜ್ಞಾನ ಏನೈತಿ ನಮಗೆ ಅದೆಲ್ಲ ತೊಗೊಂಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 41 ದಿನ ಮಂಡಲ ವ್ರತ ಮಾಡ್ಬೇಕಂತ ಅವ್ರು ಕಡ್ಡಾಯವಾಗಿ ಹೇಳ್ತಾರೆ. ಅದೇ ಥರ ಈ ಧ್ಯಾನಕ್ಕೆ ಬಂದರೆ ನಾ ಹೇಳುವಂಥ ವಿಷಯ ಆಧ್ಯಾತ್ಮಿಕವಾದಂಥ ವಿಷಯ. ಧ್ಯಾನ ಅನ್ನುವಂಥದಕ್ಕೆ ಬಂದ್ರೆ 41 ದಿನ 3 ತಾಸು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಏನಿಲ್ಲ, ಇದಕ್ಕೇನು ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದಿಲ್ಲ, ಏನೇನು ಇಲ್ರಿ. ಆರಾಮ್ ನಾವು ಯಾವ ಬೇಕಾದ ಸಮಯದೊಳಗೆ ಎಲ್ಲಿ ಕುಂತ್ರು ಕಣ್ಣು ಮುಚ್ಕೊಂಡು ಒಳಗಿನ ಉಸಿರು ಗಮನ ಮಾಡ್ಕೊಂತ ನಾವೇನು ಹೋದ್ವಿ ಅಂದ್ರೆ ಅದು ನಮಗೆ ಗೊತ್ತಾಗೇ ಬಿಡ್ತೈತೆ ರೀ ಏನೈತೆ ಅಂತೇಳಿ. ಆ ಥರ ಧ್ಯಾನ ಮಾಡೋದ್ರ ಮುಖಾಂತರ ನೀವು ಅವನ್ನ ಕಾಣ್ಬೋದು ಅನ್ನುವಂಥ ಸಂದೇಶವನ್ನು ನೀವು ಹೇಳ್ರಿ ಅಂತೇಳಿ. ಮತ್ತು ಈ ಧ್ಯಾನವನ್ನು ಯಾಕೆ ಮಾಡಬೇಕು ಅಂತಂದು ಕೇಳಿದ್ರೆ ಈಗ ಬರ್ತಾ ಇರುವಂಥ ಪೀಳಿಗೆಗೆ ಈಗ ನೋಡ್ತೀರಿ ನೀವು ಎಲ್ಲ ಎಷ್ಟೆಷ್ಟು ಸಮಾಜದ ಒಳಗೆ ಎಷ್ಟಂತ ಕಾರ್ಯಗಳಾಗ್ತಿರ್ತಾವೆ. ಇವೆಲ್ಲವನ್ನ ತಡಿಬೇಕಂದ್ರೆ ನಮ್ಮ ಜ್ಞಾನ ಬರಬೇಕು, ಪ್ರತಿಯೊಬ್ಬ ಮನುಷ್ಯಗೂ ಜ್ಞಾನ ಬರಬೇಕು. ಅದು ಜ್ಞಾನ ಯಾವುದರಿಂದ ಬರ್ತೈತೆ ಅಂದ್ರೆ ಧ್ಯಾನ ಮಾಡೋದ್ರ ಮೂಲಕ ಜ್ಞಾನ ಬರ್ತೈತೆ ರೀ. ಧ್ಯಾನದಿಂದ ಜ್ಞಾನದಿಂದ ಮೋಕ್ಷ ಅಂತ್ರಿ, ಅದು ಹೆಸರೇ ಆಯ್ತದು. ಮತ್ತು ಆರೋಗ್ಯ ಸಮಸ್ಯೆ ಇರ್ಬೋದು, ನಮಗೇನಾದರೂ ಹಣಕಾಸಿನ ಸಮಸ್ಯೆ ಏನಿದ್ರು ನಮ್ಮ ಗುರುಗಳ ಸುಭಾಷ್ ಪತ್ರಿಜಿ ಅಂತೇಳಿ PMC ಯೂಟ್ಯೂಬ್ ಕನ್ನಡ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತ್ರಿ. ಅದು ನಿಮ್ಗೆ ಹೆಂಗಂದ್ರೆ ನಾನು ಹೇಳೋದು ಇದು ಒಂದು ಹನಿ ಅಷ್ಟೇ ರೀ. ಅದು ನಿಮಗೆ ನದಿಗಳ ಮೂಲಕ ನಿಮ್ಮನ್ನು ಸಮುದ್ರಕ್ಕೆ ಸೇರಿಸುವಂಥ ಸ್ಥಳ ರೀ ಅದು. ನಾನು ಅಲ್ಲಿಂತನ ಕಲ್ತಿದ್ದು ಇವನ್ನೆಲ್ಲ. ಅಲ್ಲಿ ನಾ ಕಲ್ತಂಥ ಮಾರ್ಗದರ್ಶಕ ಗುರುಗಳು ಭಾಳ ಅದಾರ ರೀ ಅಲ್ಲಿ. ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ದಿನ ಬರ್ತಿರ್ತೈತೆ ರೀ. ಈಗ ಅದನ್ನ ಮಾಡ್ಕೊಂಡ್ರೆ ಯಾರು ಮಾಡಿದ್ರೂ ಇದೇನು ದುಡ್ಡು ಮಾಡೋದಲ್ಲ ಏನಲ್ಲ ರೀ ಎಲ್ಲ ಕೆಲಸ. ನಿಮ್ಮ ಆತ್ಮದ ಉದ್ಧಾರ ಮತ್ತು ನೀವು ಕಲಿಬೇಕು, ಮಕ್ಕಳಿಗೂ ಹೇಳ್ಕೊಡ್ಬೇಕು ರೀ ಮನ್ಯಾಗ ಧ್ಯಾನ ಮಾಡಂತ. ನೀವು ಮಾಡಿದ್ರಂದ್ರೆ ಅವರು ಮಾಡ್ತಾರೆ. ಮತ್ತು ಅವ್ರ ಆರೋಗ್ಯ ಸಮಸ್ಯೆ ಇರ್ಬೋದು. ನಾ ಹೇಳ್ತೀನಿ ಅಲ್ರಿ, ಯಾಕಂದ್ರೆ ನಾನು ಅದನ್ನ ಅನ್ಭವಿಸಿದ್ದು ನಾನು ಹೇಳಕ್ಕೆ ನಂಗೆ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ ರೀ. ಅದ ಹೇಳಿನ್ರಿ ನಾನು ಗುರುಗಳಿಗೆ ಅವಾಗಲೇ ನಾ ಹೇಳ್ರಿ ನೀವು ಅಂತೇಳಿ. ಅವ್ರು ನಿಮ್ಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಹೇಳಂತ ಹೇಳ್ಯಾರ ಅವ್ರು. ಹಿಂಗಾಗಿ ನನಗೆ ಎಷ್ಟು ಗೊತ್ತಾಗುತ್ತೆ ಹೇಳಕ್ಕೆ ಬರಾಕತ್ತೈತಿ ನಾನು ಅಷ್ಟೇ ಹೇಳಕತ್ತೀನಿ ರೀ ಈಗ. ಆದ್ರೆ ನೀವೇನು ಮೊದಲು ಮಾಡ್ಬೇಕಂದ್ರೆ ನಿಮಗೆ ಇದೆಲ್ಲ ತಿಳ್ಕೊಬೇಕು ನೀವು ಅಂತಂದ್ರೆ ನೀವು ಮೊದಲು ಧ್ಯಾನ ಮಾಡ್ಬೇಕು ರೀ. ಅದೇನಿಲ್ಲ, ಕಣ್ಣು ಮುಚ್ಕೊಂಡು ಕೈ ಒಳಗೆ ಹಾಕ್ಕೊಂಡು ಒಂದು ಜಾಗದೊಳಗೆ ನೀವು ಕುಂತು ನಿಮ್ಮ ಉಸಿರಾಟದ ಕಡೆ ನಾವು ಪೂಜೆ ಮಾಡೋಂಥ ಅಯ್ಯಪ್ಪ ಸ್ವಾಮಿ ರೂಪನ ಸಹಿತ ನೀವು ತೊಗೋಬಾರ್ದ್ರಿ. ನೀವು ಹೇಳ್ಬೇಕಂದ್ರೆ ಧ್ಯಾನ ಮಾಡುವಾಗ ಸುಮ್ ಕಣ್ಣು ಮುಚ್ಕೊಂಡು ನೀವು ಕುಂತೀರಂದ್ರೆ ಅವ್ನು ತಾನ ಶಬರಿಮಲೆಯಲ್ಲಿದ್ದ ಏನು ನನಗೆ ನಿಮಗೆಲ್ಲ ನೋಡುವಂಥ ಅವಕಾಶ ಐತೆ ಅಲ್ಲಿ ಹೋಗಿ. ಆದ್ರೆ ನಾನು ನನ್ನ ಮೂಲಕ ಕಂಡುಕೊಂಡದ್ದು ಏನಂದ್ರೆ ನನ್ನ ಮನಸ್ಸಿನೊಳಗನ ಅದನ್ರಿ ಈ ಸದ್ಯ ನಾ ಕಣ್ಣು ಮುಚ್ಚಿದ್ನಂದ್ರೆ ರೂಪ ನನ್ನ ಎದುರಿಗೇನ ಬರ್ತೈತೆ ರೀ ಯಾವಾಗ್ಲಾದ್ರೂ. ಈಗ 5-6 ತಿಂಗಳದಿದ್ದಂತೂ ನನ್ನ ಒಳಗೆ ನಾನೇನು ಹೇಳ್ತೀನಿ ತತ್ವಮಸಿ ಅವ್ನು ಕೊಟ್ಟಂಥ ಪದಗಳನ್ನು ಹಿಡ್ಕೊಂಡಿನ್ರಿ ನಾನು ಅವನ ಪಾದ ಹೋಗಿ ಮುಟ್ಟಬೇಕಂತ ನನಗಿನ್ನ ಅವಕಾಶ ಇಲ್ರಿ. ನಾನು ಕಾಯ್ತೀನಿ ರೀ ಅದ್ರ ಸಲುವಾಗಿ. ನಾನು ನನ್ನ ಜೀವನದ ನನ್ನ ಈ ಆತ್ಮನ ಅವನು ಸೃಷ್ಟಿ ಮಾಡ್ಯಾನಂದ್ಮ್ಯಾಗ ನಾನು ಅದ್ರದ್ದು ಪೂರ್ಣ ಮಾಡ್ತೀನಿ ರೀ. ಅದಕ್ಕೆ ನಾ ಕಾಯ್ತೀನಿ. ಆದ್ರೇನು ನಾ ಇಲ್ಲೇ ಕುಂತು ಧ್ಯಾನ ಸಾಧನೆ ಮೂಲಕ ನೀವೆಲ್ಲ ಮಾಲೆ ಹಾಕಿ ಮಂಡಲ ವ್ರತ ಮಾಡಿ ಅವನ ಪಾದ ಮುಟ್ಟಿ ಬರ್ತೀರಿ ಎಲ್ಲ ಸ್ವಾಮಿಗಳು. ನಮಗೇನಂದ್ರೆ ನಮ್ಮಂಥ ಹೆಣ್ಮಕ್ಳು ಇದನ್ನ ಕೇಳ್ರಿ, ನೀವು ಮನ್ಯಾಗೂ ಹೇಳ್ರಿ, ನೀವೆಲ್ಲರಿಗೂ ಅಕ್ಕ ತಂಗಿಯರಿಗೆ ನಿಮ್ಮ ಮನ್ಯಾಗ ಎಲ್ಲರಿಗೂ ಮಡದಿಯವ್ರಿಗೆ ಎಲ್ಲರಿಗೂ ಹೇಳ್ರಿ ಧ್ಯಾನ ಮಾಡ್ರಿ ಅಂತೇಳಿ. ಆ ಧ್ಯಾನ ಮಾಡೋದ್ರ ಮೂಲಕ ಶಬರಿಮಲೆ ಒಳಗಿರುವಂಥ ಅಯ್ಯಪ್ಪ ಸ್ವಾಮಿನ ನಮ್ಮ ಆತ್ಮದೊಳಗೆ ಬಂದು ಸೇರಿ ನಮಗೇನು ಬೇಕು ಎಲ್ಲ ಕೊಡ್ತಾನೆ ರೀ. ಏನು ನಮ್ಮ ಈ ಜೀವನಕ್ಕೆ ಏನು ಬೇಕು ರೀ, ಏನು ಅದೊಂದು ಮಾತು ಐತ್ರಿ, ಏನಿದ್ರೆ ಏನೇನು ತೊಗೊಂಡು ಹೋಗೋದೈತೇನ ಅಂತ ಹೇಳ್ತಾರೆ ರೀ. ಅದೇನು ತೊಗೊಂಡು ಹೋಗಲ್ಲ ನಾವು. ಏನಿದ್ರು ಒಳ್ಳೇದು ಕೆಟ್ಟದ್ದು ಅಷ್ಟೇ ತೊಗೊಂಡು ಹೋಗ್ತೀವಪ್ಪ ಅಂತ ಹೇಳ್ತೀವಿ ರೀ. ಅದ ಒಳ್ಳೇದು ಕೆಟ್ಟದಂದ್ರೆ ಚಲೋದಂದ್ರೆ ನಾವು ಇಂಥದ್ದು ಕೆಲಸನ ಏನು ಮಾಡಿರ್ತೀವಿ, ಸಮಾಜದ ಉದ್ಧಾರದ ಕೆಲಸಗಳನ್ನು ಏನು ಮಾಡಿರ್ತೀವಿ ಅದ ನಮಗೆ ಬರ್ತೈತೆ ಅಂತ ಹೇಳ್ತಾರೆ ರೀ. ಅಂಥ ಕಾರ್ಯದೊಳಗೆ ನಮ್ಮನ್ನು ತೊಗೊಂಬಂದಾನ ರೀ. ಅದೇ ಥರ ನೀವು ಎಲ್ಲರೂ ಧ್ಯಾನ ಮಾಡಿರಿ. ಅದ್ರದ್ದು ತುಂಬ ಅದಾವ್ರಿ. ಇನ್ನೂ ಹೇಳ್ಬೇಕಂದ್ರೆ ಮಾಂಸಾಹಾರ ತಿನ್ಬೇಡ್ರಿ ಯಾರೂ. ಅದು ನಿಮ್ಗೆ ಮಂಡಲ ವ್ರತ
ಮಕರ ಶಬರಿಮಲೆ ವ್ರತ ಎಲ್ಲ ಮಾಡುವಾಗ ಹೇಳ್ತಾರೆ ಮಾಂಸಾಹಾರ ಯಾಕೆ ತಿನ್ಬಾರ್ದು ಅಂತಂದ್ರೆ ಅದು ನಾವು ಹುಟ್ಟಬೇಕಾದ್ರೆ ಪಂಚಭೂತಗಳಿಂದ ಹುಟ್ಟಿವಂತ್ರಿ. ಮೊದಲು ಖನಿಜ ಕಲ್ಲು ಮಣ್ಣಾಗಿ ಹುಟ್ಟಿವಿ, ಆಮೇಲೆ ಕಾಡು ಪ್ರಾಣಿಗಳು, ಆಮೇಲೆ ಸಾಕು ಪ್ರಾಣಿಗಳು ಎರಡನೇ ಸಸ್ಯಗಳಾಗಿ, ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳಾಗಿ, ಆಮೇಲೆ ಮನುಷ್ಯ ಜನ್ಮ ಬಂದೈತೆ ಅಂತ್ರಿ. ಅದನ್ನೆಲ್ಲ ದಾಟ್ಕೊಂಡು ನಮ್ಮ ಮನುಷ್ಯ ಜನ್ಮ ಬಂದೈತಿ. ಮತ್ತೆ ನಾವು ಅವನ್ನ ತಿಂದ್ರ ನಾವು ಅವ್ರ ಶವಗಳನ್ನ ತಗೊಂಡು ಹೊಟ್ಟೆಗೆ ಹಾಕೊಂಡಂಗಾಗಿ ಬಹಳ ಕರ್ಮನ್ನ ಅನುಭವಿಸ್ಬೇಕಾಗತ್ತಂತ್ರಿ. ಅದಕ್ಕೆ ಹಿಂಗಾಗಿ ಮತ್ತೆ ಇದ್ರಲಿಂತನ ಎಲ್ಲ ಪ್ರಳಯ ಇವೆಲ್ಲ ಭೂಮಿ ಒಳಗಿರುವಂತ ಏನು ನಡಿತಾವಲ್ರಿ ಇಂಥವು ಅವೆಲ್ಲ ನಡಿತಾವಂತ್ರಿ. ಹಿಂಗಾಗಿ ಯಾರು ಮಾಂಸಾಹಾರನ ಮುಟ್ಬೇಡ್ರಿ, ಎಲ್ಲರೂ ಸಸ್ಯಾಹಾರಿಗಳಾಗ್ರಿ ಅಂತೇಳಿ ಕೇಳ್ಕೊಂತೀನಿ. ನಮ್ಮ ಈಗ ಧ್ಯಾನಿಗಳಾಗಿ ನಾವು ಮೊದಲು ಧ್ಯಾನಿಗಳಾಗ್ಬೇಕಂತ್ರಿ, ಆಮೇಲೆ ಸಸ್ಯಾಹಾರಿಗಳಾಗ್ಬೇಕಂತ್ರಿ. ಅಂದ್ರೆ ಮನುಷ್ಯರ ಧ್ಯಾನ ಮಾಡದೇ ಇದ್ರು ಪರವಾಗಿಲ್ಲ, ಸಸ್ಯಾಹಾರಿಗಳಾಗಿರ್ಬೇಕಂತ್ರಿ. ಸಸ್ಯಾಹಾರ ತಿನ್ನೋರು ಮನುಷ್ಯರಂತ್ರಿ, ಧ್ಯಾನ ಮಾಡೋರು ದೇವ ಮಾನವರ ಅಂತ ಹೇಳ್ತಾರಿ. ನಾವು ಧ್ಯಾನ ಮಾಡುವಂತ PSSM ಮೂವ್ಮೆಂಟ್ ಅಂತ ಐತೆ, ನಿಮಗೆಲ್ಲ ಗೊತ್ತಾ? PMC ಯೂಟ್ಯೂಬ್ ಕನ್ನಡ ಚಾನಲ್ ಅಂತೇಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಿಮಗೆಲ್ಲ ತಿಳಿತೈತ್ರಿ ನಿಮ್ಗೆಲ್ಲಾನು. ನನಗೆ ಇಷ್ಟು ಹೇಳ್ತಾ ನನಗೆ ಇನ್ನೇನು ಅವಕಾಶ ಮುಂದೇನು ಹೇಳ್ಬೇಕಂತ ಇದು ಕೂಡ ಅವನ ಸಂದೇಶನ ಆಗೈತ್ರಿ. ನನಗೆ ಈ ಮೆಸೇಜ್ ನಿಮ್ಗೆಲ್ಲ ಕೊಡ್ಬೇಕಂತೇಳಿ ಇನ್ನು ಅವನ ನನ್ನ ಅಯ್ಯಸ್ವಾಮಿ ನನಗೆ ಏನೇನು ಹೇಳಂತ ಹೇಳ್ತಾನ್ರಿ ಅದನ್ನ ನಾನು ಹೇಳ್ಕೊಂತ ಹೋಗ್ತೀನಿ ರೀ. ಅದಕ್ಕಾಗಿ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಾರಿ ನಮ್ಮ VSS ಮೀಡಿಯಾ, ನಮ್ಮ ಕಣ್ಣನ್ ಗುರುಸ್ವಾಮಿ ಅವ್ರದ್ರಿ. ಹಿಂಗಾಗಿ ಅವ್ರಿಗೆ ನಾನು ಭಾಳ ಆತ್ಮಪೂರ್ವಕವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೀವ್ರಿ, ನಾನು ನಮ್ಮ ಯಜಮಾನ್ರು. ಅದಕ್ಕೆ ಎಲ್ಲರಿಗೂ ಇದನ್ನ ಇಷ್ಟೊತ್ತನ ನೀವೇನು ಕೇಳಿರಲ್ಲ, ಅದಕ್ಕಾಗಿ ನಿಮಗೂ ಕೂಡ ನನ್ನ ಆತ್ಮಪೂರ್ವಕವಾಗಿ ಕೃತಜ್ಞತೆಗಳು, ಧನ್ಯವಾದಗಳು ಸರ್. ಸ್ವಾಮಿ ಶರಣಂ. ಸ್ವಾಮಿ ಶರಣ ಸ್ವಾಮಿ. ಮೊದಲಿಗೆ ನೀವು BSS ಮೀಡಿಯಾ ಕಣ್ಣನ್ ಸ್ವಾಮಿದು ಅಂತ ಹೇಳಿದ್ರಿ, ಅದು ಅಕ್ಷರಶಃ ಸುಳ್ಳು ಸ್ವಾಮಿ. ಇದು ಆ ಭಗವಂತಂದು ಮತ್ತು ಎಲ್ಲ ನಿಮ್ಮಂಥ ಸ್ವಾಮಿಗಳ ಒಂದು ಸೇವೆಗಾಗಿರುವಂತಹ ಒಂದು ಚಾನಲ್. ಇದು ನನ್ನದ್ದು ಅಂತ ಏನಿಲ್ಲ ಸ್ವಾಮಿ. ಮತ್ತು ಸರಿ, ಸುಮಾರು ಒಂದು 13 ನಿಮಿಷ ಮಾತಾಡಿದ್ರೆ ತಾಯಿ ನೀವೀಗ? ಗೊತ್ತಿಲ್ಲ ಸ್ವಾಮಿ, ಇಲ್ಲ, ಒಂದು 13-14 ನಿಮಿಷ ಸರಾಗವಾಗಿ ಯಾರಾದರೂ ಈ ರೀತಿ ನೀವು ಏನೇ ಪಾಂಡಿತ್ಯವನ್ನು ಅನುಭವಿಸಿರಬಹುದು, ಆ ಪಾಂಡಿತ್ಯಕ್ಕೆ ಒಂದು ಅವ್ರದ್ದು ವಿದ್ವತ್ತಿರುತ್ತೆ ಅಂಥವರು ಮಾತಾಡಬಹುದು. ಸಾಮಾನ್ಯ ಮನುಜ ಈ ರೀತಿ 13 ನಿಮಿಷ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾಗುತ್ತಾ ಎಂದು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಈಗ ಇವರು ಸಾಧನೆ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಉದಾಹರಣೆ ಬೇರೊಂದಿಲ್ಲ. ಏಕೆಂದರೆ ಅವರು ನನಗೆ ಏನು ಮಾತಾಡಬೇಕು ಏನೋ ಗೊತ್ತಿಲ್ಲ ಅಂದರು. ನಿನ್ನೆನೂ ನನ್ನ ಹತ್ರ ಇದೇ ರೀತಿ ಸರಾಗವಾಗಿ ಅವರು ಒಂದು ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಮಾತಾಡ್ಕೊಂಡು ಹೋದರು. ಏನು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಇದು ಆ ಧ್ಯಾನದ ಒಂದು ಮಹತ್ವ, ನಮ್ಮ ಸ್ವಾಮಿ ಅಯ್ಯಪ್ಪ, ತತ್ವಮಸಿ, ಮೋಕ್ಷ ಎಲ್ಲವನ್ನ ಒಳಗೊಂಡಂಥ ಒಂದೇ ಒಂದು ಪದಗಳ ಅದು ಧ್ಯಾನ. ಆ ಧ್ಯಾನದಲ್ಲಿ ನಮ್ಮನ್ನು ನಾವು ತಲ್ಲಿನ ಮಾಡಿಕೊಂಡ್ರೆ ನಮ್ಮನ್ನು ನಾವು ಮರಿತೀವಿ, ನಮ್ಮ ಲೌಕಿಕ ಸುಖಗಳನ್ನು ಮರಿತೀವಿ. ಆ ಲೌಕಿಕ ಸುಖಗಳನ್ನು ಮರೆತಾಗ ನೇರವಾಗಿ ಆ ಭಗವಂತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋಂಥದ್ದಕ್ಕೆ ಆ ಮೋಕ್ಷ ಅಂದಾಗ ಏನು ನಾವು ನಮ್ಮ ಜೀವನವನ್ನು ನಮ್ಮ ಅಂತ್ಯವನ್ನು ಕಂಡ ನಂತರ ನಾವು ಮೋಕ್ಷ ಕಾಣ್ತೀವಿ ಅಂತ ಅಂದ್ಕೊಂಡೋದು ಅದು ಆ ಅರ್ಥ ಒಂದು ಬೇರೆ. ಆದರೆ ನಾವು ನಮ್ಮನ್ನು ನಾವು ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸೋದಕ್ಕೆ ಆ ತತ್ವಮಸಿ ಅಂತಾರೆ, ಇರುಮುಡಿಯ ತತ್ವ ಅಂತಾರೆ, ಎಲ್ಲ ಧ್ಯಾನ ಅಂತಾರೆ, ಎಲ್ಲವೂ ಅಡಗಿಸಿರೋದು ಆ ಸ್ವಾಮಿ ಅಯ್ಯಪ್ಪ. ಈಗ ಸ್ವಾಮಿ ಒಂದು ಪ್ರಶ್ನೆ, ಈಗ ಸ್ವಾಮಿ ಅಯ್ಯಪ್ಪನ ಆರಾಧಿಸೋರು ಮಾತ್ರ ಧ್ಯಾನ ಮಾಡಬೇಕಾ, ಇಲ್ಲ ಎಲ್ರಿಗೂ ಕೂಡ? ನೀವು ಹೇಳಿದ್ರಿ ಎಲ್ಲರೂ ಮಾಡ್ಬೋದು ಅಂತ, ಆದರೆ ಹೆಚ್ಚಾಗಿ ನಾವು ಸ್ವಾಮಿ ಅಯ್ಯಪ್ಪನ ಸುತ್ತಿಸಿ ಈ ವಿಚಾರ ಹೇಳಿದ್ದೀವಿ. ಆದರೆ ಎಲ್ಲ ದೇವಾನುದೇವತೆಗಳ ಒಂದು ಮೂಲ ಇದೇ ಆಗಿದೆ ಅಂತ ಹೇಳ್ಬೋದಾ? ಅದೇ ಹೆಂಗ್ ಹೇಳ್ಬೋದ್ರಿ ಸ್ವಾಮಿ, ನಾವು ಖಂಡಿತವಾಗಿನೂ ಹೇಳ್ಬೋದ್ರಿ. ಹೆಂಗಂದ್ರ ಆತ್ಮ ಶ್ವಾಸ ಇದ್ರನ ಶಿವ, ಶ್ವಾಸ ಇಲ್ಲಂದ್ರ ಶವ ಅಂತ ಹೇಳ್ಕೊಡ್ತಾರಿ ನಮ್ಮ ಮಾಸ್ಟರ್ಸ್ಗಳು. ನಾನೇನ್ ಮಾರ್ಗದರ್ಶಕ ಗುರುಗಳದಾರಲ್ರಿ, ಅದನ್ನ ಹೇಳ್ತಾರಿ. ಅದು ಹೆಂಗ ಶ್ವಾಸ ಇಲ್ಲ ಅಂತಂದ್ರ ನಮ್ಗೀಗ ಶ್ವಾಸ ಐತೆ ಅಂದ್ರ ಶಿವ ಪರಮಾತ್ಮ ಸಹಿತ ಯಾವಾಗ ನೋಡಿದ್ರು ಧ್ಯಾನ ಸ್ಥಿತಿ ಒಳಗೆ ಇರ್ತಾನ್ರಿ. ಎಲ್ಲಾರ ಶಿವನ್ ಮೂರ್ತಿ ನೋಡಿರ್ತೀರಲ್ ನೀವು, ಇದ್ರಲಿಂತ ಹೋಗ್ಬೇಕಾದ್ರ ಎರ್ಮೇಲೆ ಇದ್ದ ಹೋಗ್ಬೇಕಾದ್ರ ಒಂದ್ ದೊಡ್ಡ ಶಿವನ್ ಮೂರ್ತಿ ಐತ್ ನೋಡ್ರಿ ಅಲ್ಲಿ ನೀಲಕಲ್ ಒಳಗ. ಅಲ್ಲಿ ಶಿವ ಪರಮಾತ್ಮ ಕೈ ಹಿಂಗ್ ಹಿಡ್ಕೊಂಡು ಕಣ್ ಮುಚ್ಕೊಂಡು ಧ್ಯಾನ ಮಾಡ್ಕೊಂತ ಇರ್ತಾನಲ್ರಿ ಅಲ್ಲಿನು. ಹಾಗಾಗಿ ಅವನು ಏನ್ ಹೇಳಿದ, ಅದಕ್ಕೊಂದು ಕತೆ ಹೇಳ್ತಾರ್ರಿ. ಏನಂದ್ರ ಶಿವ ಪರಮಾತ್ಮ ಈ ಬೇಕಂತೇಳಿ ಈಗ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರುವಂತವ್ರು ಭಗವಂತರು ಎಲ್ಲಾರು ಅವ್ರೆಲ್ಲಾರು ನಮ್ಮ ಎಲ್ಲ ಬೇಕು ಅಂತೇಳಿ. ಈಗ ನಮ್ಮ ಅಯ್ಯಪ್ಪ ಸ್ವಾಮಿನೂ ಸಹಿತ ಯಾರೇ ಎಷ್ಟು ಮಾಲೆ ಹಾಕೊಂಡು ಏನ್ ತಪ್ಪು ಮಾಡಿದ್ರು ಎಲ್ಲ ಕ್ಷಮಿಸಿರ್ತಾರಿಲ್ರಿ ಅವ್ರು. ಏನ ರಗಡ್ ತಪ್ಪು ಮಾಡಿರ್ತಾರ ನೀವ್ ಹೇಳ್ತೀರಿ, ಎಲ್ಲ ಕೇಳ್ತೀರಿ ನಾವುನು. ಅವ್ರು ಯಾಕೆ ಕ್ಷಮಿಸ್ತಾರಂದ್ರೆ ನಾವೆಲ್ಲ ಮಕ್ಕಳ್ರಿ ಅವ್ರಿಗೆ. ನಾವು ಈಗ ತಂದೆ ತಾಯಿಗೆ ಮಕ್ಕಳು ಏನ್ ತಪ್ಪು ಮಾಡಿದ್ರು ಸಿಟ್ಟು ಬಂದ್ರು ವಾಪಸ್ ಕ್ಷಮಿಸ್ಬಿಡ್ತಾರೆ ಅವ್ರು.
ಆ ತರ ನಮ್ಮನ್ನ ಬೇಕಂತೇಳಿ ಸೃಷ್ಟಿ ಮಾಡಿದ್ನಂತ್ರಿ ಶಿವಪರಮಾತ್ಮ ನಮ್ಮನ್ನೆಲ್ಲ ಮನುಷ್ಯರನ್ನ ಸೃಷ್ಟಿ ಮಾಡಿ ಧ್ಯಾನ ಕುಂದ್ರಿ ಒಂದ್ ಸ್ಥಳ ಕಡೆ ಹೋಗಿ ನೀವು ಎಲ್ಲ ಚೆನ್ನಾಗಿರಿ ಅಂತ ಎಲ್ಲದು ಕೊಟ್ಟನ್ರಿ ನಮಗ್ ಏನ್ ಬೇಕು ಎಲ್ಲದು ನಮಗ ಈ ದೇಹಕ್ಕೆ ಏನ್ ಬೇಕು ಎಲ್ಲದು ಕೊಟ್ಟು ಒಂದ್ ಕಡೆ ಧ್ಯಾನಕ್ ಕುಂತ್ರ ಈ ಜನ ಅವನ ಶಿವಪ್ಪನ ಬಿಡ್ಲಿಲ್ಲಂತ್ರಿ ಅವ್ರು ಅಲ್ಲಿಗೆ ಇದ್ರಂತ ಅಲ್ಲಿ ಹೋದ್ರು ಅವ್ನು ಅವ್ರಿಗೆ ಸಮಾಧಾನ ಮಾಡಿ ಏನ್ ಬೇಕು ಅವ್ರಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಒಂದ್ ಕಡೆ ಹಿಮಾಲಯದಾಗ ಹೋಗಿ ಧ್ಯಾನಕ್ ಕುಂತ್ನಂತ್ರಿ ಶಿವಪರಮಾತ್ಮ ಅಲ್ಲಿನೂ ಜನ ಬಿಡ್ಲಿಲ್ಲಂತ್ರಿ ಎಲ್ಲ ಕಡೆ ಬಿಡ್ಲಾರ್ದಂಗ ಇನ್ನ ಜನಕ್ಕೆ ಏನ್ ಬೇಕು ಇವ್ರು ಬರೀ ಹಿಂಗ ಈಗ ನಾವ್ ಹೋಗ್ತೀವಿ ನೋಡ್ರಿ ಗುಡಿಗೆಲ್ಲ ಈಗ ನಾವು ಶಬರಿಮಲೆಗೆ ಎದಕ್ ಹೋಗ್ತೀವ್ರಿ ಈಗ ಸದ್ಯ ನಾವು ದುಡ್ಡಿನ ಸಲುವಾಗಿ ಹೋಗ್ತೀವಿ ನಿಜವಾಗ್ಲೂ ಹೇಳ್ತೀನಿ ರೀ ನನಗೆ ಗೊತ್ತಿದ್ದನ್ನ ಹೇಳ್ತೀನಿ ದುಡ್ಡು ಬೇಕಂತೇಳಿ ಮಾಲೆ ಹಾಕಿ ವ್ರತ ಮಾಡ್ತೀವ್ರಿ ನಾವು ಮತ್ತೆ ಏನೋ ಸುಖ ಶಾಂತಿ ಬೇಕು ನಮಗ ನೆಮ್ಮದಿ ಬೇಕು ನಮ್ಮ ಜೀವನ ಉದ್ಧಾರ ಆಗ್ಬೇಕು ನಮಗ ಅಂತೇಳಿ ಮಾಲೆ ಹಾಕೊಂಡು ಈಗ ನನಗೆ ಮೋಕ್ಷ ಬೇಕು ನಂಗೆ ಜಲ್ದಿ ಸಾಯ್ಬೇಕು ನಾನು ಅಂತೇಳಿ ಅಂತ ಯಾರು ವ್ರತ ಮಾಡಲ್ರಿ ಈಗ ಹಿಡ್ಕೊಂಡ ನಾನು ಹಿಡ್ಕೊಂಡಾಗ ಆತೀನಿ ನಮ್ಮ ಯಜಮಾನ್ರು ಹಿಡ್ಕೊಂಡ ಹಂಗ ಯಾರು ವ್ರತ ಮಾಡಲ್ಲ ಎಲ್ಲದು ಚಲೋ ಅದಾಗಬೇಕು ನನಗ ಅಂತ ಅನ್ನುವಂಥ ಕಾರಣಕ್ಕನ ವ್ರತ ಮಾಡ್ತೀವಿ ಅಂತೇಳಿ ಹಿಂಗೆ ಕೇಳಕ್ ಹೋಗಿದ್ರಂತ್ರಿ ಅಲ್ಲಿ ಕೇಳಕ್ ಹೋಗೋಣ ಶಿವಪರಮಾತ್ಮ ನಂಗೆ ಧ್ಯಾನ ಮಾಡಕ್ ಬಿಡವಲ್ರಿ ಇವ್ರು ನಾ ಏನ್ ಮಾಡ್ಲಿ ಅಂತೇಳಿ ಒಂದು ಜಾಗದೊಳಗೆ ಕುಂತು ಧ್ಯಾನ ಮಾಡಕತ್ನಂತ್ರಿ ಅವ ಅದು ಎಲ್ಲ ಯಾರು ಈ ಮನುಷ್ಯರಿಗೆ ಮಾತ್ರ ಕಂಡು ಹಿಡಿಯಕ್ ಸಾಧ್ಯನ ಆಗ್ಲಿಲ್ಲಂತ್ರಿ ಅವ್ನು ಎಲ್ಲಿ ಅದಾರ ಅಂತೇಳಿ ಆಮೇಲೆ ಯಾವ ಜಾಗ ಇರ್ಬೋದು ಅಂತೇಳಿ ಅವಾಗ ಶಿವಪರಮಾತ್ಮರು ನಮಗೆ ಹೇಳಿದ ಪ್ರಕಾರ ನಮ್ಮ ಆತ್ಮದ ಒಳಗೋಗಿ ಕುಂತು ಧ್ಯಾನ ಮಾಡಕತ್ತಾನಂತ್ರಿ ಶಿವಪರಮಾತ್ಮ ಅವ್ರು ಯಾರು ನಮ್ಮ ಮಣಿಕಂಠನ ತಂದೆರಿ ಅವ್ರು ಮತ್ತೆ ಭಗವಂತ ವಿಷ್ಣು ಏನದಾರ ತಾಯಿ ರೂಪ ಏನದಾರ ಮತ್ತೆ ನನಗೆ ಮಾರ್ಗದರ್ಶಕ ಗುರು ಹೆಂಗ ಆದ್ರ ಅಂತಂದ್ರ ಅಯ್ಯಪ್ಪ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಅಂತ ಯಾರು ಅಷ್ಟು ಸುಲಭವಾಗಿ ಧ್ಯಾನಕ್ಕೆ ಬರಕ್ ಸಾಧ್ಯ ಇಲ್ಲ ಅಂತ ಹೇಳಿದೀನಿ ನಾನು ಸಾಧ್ಯನೇ ಇಲ್ರಿ ಅದು ನಮ್ಮ ಕರ್ಮಗಳು ಕಳೆದಾಗನ ನಾವು ಧ್ಯಾನಕ್ಕೆ ಬರ್ಬೇಕಂತ್ರಿ ನಾವು ನಮ್ಮ ಕರ್ಮ ಕಳಿಲಾರ್ದ ಬರಕ್ ಸಾಧ್ಯ ಇಲ್ಲ ಅಂತ ಅಂದ್ರೇನು ಜನ್ಮ ನಮ್ಮ ಇರ್ತಾವಂತ್ರಿ ಅವ್ ಕರ್ಮಗಳು ಜನ್ಮನೇ ನಿಜ ಅಂದ್ಮ್ಯಾಗ ಅವ್ ಕರ್ಮಗಳು ಇರ್ತಾವಂತೇಳಿ ನಾವು ನಂಬಬೇಕ್ರಿ ಅದನ್ನ ನಾವು ಈಗ ಧ್ಯಾನ ಎಲ್ಲರೂ ಒಬ್ಬೊಬ್ರು ತರ್ಕ ಮಾಡೋರು ಇರ್ತಾರೆ ತರ್ಕದ ಮನಸ್ಸಿನಿಂದ ಇಳ್ಕೊಂಡು ನಾವು ಇದನ್ನ ಧ್ಯಾನ ಮಾಡಕ್ ಹೋದ್ರೆ ಏನೂ ಸಾಧ್ಯ ಆಗಲ್ಲ ಅಂತ್ರಿ ಇದನ್ನೆಲ್ಲ ಲಾಜಿಕಲ್ ಮೈಂಡ್ ಅಂತ ಹೇಳ್ತಾರೆ ಅದನ್ನ ನಾವು ಇಟ್ಕೊಂಡು ಏನೊಂದು ನಂಬಬೇಕಂತ್ರಿ ನಾವು ಎಲ್ಲದನ್ನು ನಂಬಿ ಮಾಡಿದಾಗ ಈಗ ನೇಚರನ್ನ ಪ್ರಕೃತಿ ಅಂತ ಹೇಳ್ತೀವ್ರಿ ನಾವು ಮತ್ತ ವಿಶ್ವ ಅಂತ ಹೇಳ್ತೀವ್ರಿ ಯೂನಿವರ್ಸ್ ಅಂತ ಹೇಳ್ತೀವ್ರಿ ಅದು ನಾವೇನು ವಿಚಾರ ಮಾಡ್ತಿರ್ತೀವಿ ಅದಕ್ಕೆ 10 ಪಟ್ಟು ಕೊಡ್ತಿರ್ತೈತೆ ಅಂತ್ರಿ ಅದು ನಾವು ಚಲೋ ಒಳ್ಳೆ ವಿಚಾರಗಳನ್ನ ಮಾಡಿದ್ವಿ ಅಂದ್ರೆ ಅದು ಅದ್ರ ಕಡೆ ಯೂನಿವರ್ಸ್ ಕಡೆ ಹೋಗಿ ನಮಗೆ 10 ಪಟ್ಟು ಒಳ್ಳೆ ವಿಚಾರಗಳು ಬರ್ತಾವಂತ್ರಿ ನಮ್ಮ ಕಡೆ ನಾವು ಕೆಟ್ಟ ವಿಚಾರಗಳನ್ನ ಮಾಡಿದ್ವಿ ಅಂದ್ರೆ ಅವು ಭೂಮಿ ತಾಯಿ ಒಳಗೆ ಹೋಗಿ ಭೂಮಿನ ಎಲ್ಲ ಕಲುಷಿತ ಮಾಡ್ತಾವಂತ್ರಿ ಈಗೆಲ್ಲ ಪ್ರಳಯ ಅದಾಗ್ತಿರ್ತೈತ್ರಿ ಮತ್ತೆ ಯಾಕೆ ಧ್ಯಾನ ಮಾಡ್ಬೇಕಂದ್ರೆ ಒಂದೊಂದ ನೆನಪು ಬರ್ತಿರ್ತಾವ್ರಿ ಹಂಗ ಹೇಳ್ತೀನಿ ಅಷ್ಟ ಈಗ ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ನಾವು ಹೆಚ್ಚೆಚ್ಚು ಧ್ಯಾನ ಮಾಡಿದಂಗೆಲ್ಲ ನಮಗೇನು ಕುಟುಂಬಕ್ಕೆ ಬೇಕು ಈ ಭೌತಿಕ ಜೀವನಕ್ಕೆ ಏನೇನು ಬೇಕಾಗೈತಿ ನಮಗೆಲ್ಲ ಸಿಕ್ಕು ಹೆಚ್ಚಿನ ನಮ್ಮದು ಎನರ್ಜಿ ಶಕ್ತಿ ಏನು ಬರ್ತೈತೆ ಅಲ್ರಿ ಅದು ಪ್ರಕೃತಿ ಒಳಗೆ ಇರ್ತೈತ್ರಿ ಅದು ಇರುವಂತಹ ಪ್ರಕೃತಿ ಒಳಗೆ ಇರುವಂತಹ ಎನರ್ಜಿನ ನಮ್ಮ ಕುಟುಂಬಕ್ಕೆ ಬೇಕಾದಂತ ಉಪಯೋಗಿಸ್ಕೊಂಡು ಹೆಚ್ಚಿನ ಎನರ್ಜಿ ಭೂಮಿ ತಾಯಿಗೆ ಹೋಗುತ್ತಂತೆ ನಾವು ಅದ್ರ ಸಲುವಾಗಿ ನಾವು ಹೆಚ್ಚು ಧ್ಯಾನ ಮಾಡ್ರಿ ಅಂತ ಅದಕ್ಕೆ ಹೇಳಿದ್ರಿ ಅದು ಈಗ ನೆನಪಿಗೆ ಬರ್ತೀರಿ ನನಗೆ ಯಾಕೆ ಧ್ಯಾನ ಮಾಡ್ಬೇಕಂದ್ರೆ ನಾವು ಪ್ರಕೃತಿ ಒಳಗಿರುವಂತಹ ಈಗ ನಾವು ಊಟ ಮಾಡ್ತೀವಿ ಹಣ್ಣು ತಿಂತೀವಿ ಆ ಹಣ್ಣೊಳಗೆ ಏನಿರ್ತೈತಿ ವಿಟಮಿನ್ ಪ್ರೋಟೀನ್ ಎಲ್ಲ ಇರ್ತೈತಿ ಅದು ಎಲ್ಲಿಂದ ಬಂದಿರ್ತೈತಿ ಗಿಡಗಳಿಂದ ಬಂದಿರ್ತೈತಪ್ಪ ಅಂತೆ ನೇಚರ್ ಒಳಗ್ಲಿಂದ ಬಂದಿರ್ತೈತಿ ನಾವು ಧ್ಯಾನ ಮಾಡಿದ್ರೆ ನಮಗೆ ಅದು ಡೈರೆಕ್ಟ್ ಆಗಿ ನಾವು ನಮ್ಮ ಸಹಸ್ರಾರ ಚಕ್ರಗಳು ಇರ್ತಾವ್ರಿ ನಮ್ಮ ದೇಹದೊಳಗ ಆ ಚಕ್ರಗಳ ಮೂಲಕ ನಮ್ಮ ದೇಹ 7 ಚಕ್ರಗಳು ಇರ್ತಾವ್ರಿ ಹಾಗೆ ಪಂಚಭೂತಗಳಿಂದ ನಿರ್ಮಾಣ ಆಗೈತಿ ನಮ್ಮ ದೇಹ ಅಂತಂದು ಹೇಳಿದೇನ್ರಿ ನಾನು ಭೂತತ್ವ ಜಲತತ್ವ ವಾಯುತತ್ವ ಅಂತೇಳಿ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮತ್ತೆ ಮಣಿಪುರ ಚಕ್ರ ಅನಾಹತ ಚಕ್ರ ಹೃದಯ ಕಡೆ ವಿಶುದ್ಧ ಚಕ್ರ ಮತ್ತೆ ಆಜ್ಞಾ ಚಕ್ರ ಲಾಸ್ಟ್ ಸಹಸ್ರಾರ ಚಕ್ರ ನೆತ್ತಿಯ ಭಾಗದ ಕಡೆ ಇರ್ತೈತ್ರಿ ಸ್ವಾಮಿಯರ್ ಅದು ಆ ತರ ಚಕ್ರಗಳಿಂದ ಇದ್ದಂಥದ್ದು ನಾವು ನೇಚರ್ ಒಳಗಿರುವಂಥದ್ದನ್ನ ನಾವು ಧ್ಯಾನ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಗಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ ಬರ್ತೈತೆ ಅಂತ ಅದೆಲ್ಲ ನಮ್ಮ ಚಕ್ರ ಆಕ್ಟಿವೇಶನ್ ಆಗಿ ನಮ್ಮ ದೇಹದ ಸಮಸ್ಯೆಗಳು ಏನೇನು ಇರ್ತಾವು ಎಲ್ಲಾ ಚಕ್ರಗಳು ಸರಿಯಾಗಿ ನಮ್ಮ ಅನಾರೋಗ್ಯ ಇದ್ದದ್ದು ಆರೋಗ್ಯವಾಗ್ತೀವ್ರಿ ಮತ್ತೆ ನಮ್ಮ ಹಣಕಾಸಿನ ಸಮಸ್ಯೆನೂ ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ತಾರಿ ನಮ್ಮ ಗುರುಗಳೆಲ್ಲ ನಮ್ಮ ಮಾರ್ಗದರ್ಶಕ ಗುರುಗಳು ಆ ತರ ಧ್ಯಾನ ಮಾಡಿದ್ರ ನಾವು ಎಲ್ಲರೂ ಪ್ರತಿಯೊಬ್ಬರನ್ನು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ಭೂಮಿ ತಾಯಿಗೆ ಹೆಚ್ಚಿನ ಎನರ್ಜಿ ಶಕ್ತಿಯನ್ನ ತುಂಬಬೇಕಾಗೈತ್ರಿ ನಾವು ಈ ತರ ಹಿಂದ ರಾಕ್ಷಸರಿದ್ರು ರಾವಣನಂತ ರಾಕ್ಷಸರಿದ್ರು ಈಗೂ ರಾವಣನಂತ ರಾಕ್ಷಸರು ಇರ್ಬೇಕಾದದ್ದಂತ ಏನಿಲ್ಲ ಅಂತ್ರಿ ಈಗಾದ್ರೂನು ನಾವೆಲ್ಲ ಮನಸ್ಸು ಈಗ ನಿನಗ ಕೆಟ್ಟದಾಗ್ಲೇಪ ಅಂತ ನಾವೇನ್ ಮನಸ್ನಾಗ ಅನ್ಕೊಂಡಿವಿ ಅಂದ್ರೆ ನಮ್ ಕಡೆ ಇರುವಂತ ಒಬ್ಬ ರಾವಣ ಅಂತ ಅವನು ಅಂತ ರಾವಣರು ಎಷ್ಟೋ ಜನ ಇರ್ತಾರೆ ನಮ್ ಕಡೆ ಅದ್ರ ಮೂಲಕ ಈ ನಮ್ಮ ಮಣಿಕಂಠ ಸ್ವಾಮಿ ನಮಗ ಅಯ್ಯಪ್ಪ ಸ್ವಾಮಿ ಅದನ್ನ ಹೇಳ್ಯಾರಿ 41 ದಿನ ನೀವು ವ್ರತ ಹೆಂಗ್ ಮಾಡ್ಬೇಕಂದ್ರೆ ನೀವು ಹೇಳ್ತಿರಲ್ಲ ಎಲ್ಲದನ್ನು ಶುದ್ಧವಾಗಿ ಇಟ್ಕೋಬೇಕು ನೀವು ಅಂತೇಳಿ
ಎಲ್ಲ ಅದು ಊಟ ಉಪಹಾರದೊಳಗ ಅದೂನು ಐತ್ರಿ ನಾವ್ ಯಾವ ತರದ್ದು ಊಟ ಮಾಡ್ತೀವಿ ಆ ತರ ನಮ್ಮ ಆಲೋಚನೆಗಳು ಬರ್ತಾವಂತ್ರಿ. ಅವು ಬಾಳ ದೊಡ್ಡ ಸಾಗರದಷ್ಟು ಐತ್ರಿ ಅದು ಹೇಳ್ಬೇಕಂದ್ರ ಆಧ್ಯಾತ್ಮಿಕ ಶಾಸ್ತ್ರ ತಿಳ್ಕೊಬೇಕಂತಂದ್ರ ಅದು ಸ್ವಲ್ಪ ನೀವು ಬೆರಳು ತೋರಿಸ್ರಿ, ನೀವು ನಿಮ್ಮನ್ನ ಪೂರ ಅದ್ರೊಳಗೆ ನೀವು ಸೇರ್ಕೊಳ್ಲಿಕ್ಕಂದ್ರ ಕೇಳ್ರಿ ನೀವು. ಅಂದ್ರೆ ನನ್ನ ಸಾಧನೆ ನಿಮ್ದು ಹಿಂದಿನ ಜನ್ಮದ ಇತ್ತಂದ್ರೆ ಈ ಜನ್ಮದಾಗ ಅಂತೂ ಭಾಳ ಜಲ್ದಿ ಇದಾಗ್ಬಿಡ್ತೈತ್ರಿ ನಿಮ್ಗೆ. ಅದಕ್ಕಾಗಿ ನಾವು ಹೆಚ್ಚಿನ ಎನರ್ಜಿಯನ್ನ ಭೂಮಿ ತಾಯಿಗೆ ಸೇರ್ಸೋ ಸಲುವಾಗಿ ಪ್ರತಿಯೊಬ್ಬರು ಧ್ಯಾನ ಮಾಡ್ಬೇಕ್ರಿ. ನೀವು ಎಲ್ಲ ದೇವರುಗಳು ಸಹ ಧ್ಯಾನ ಮಾಡ್ತಿರ್ತಾರೆ. ಈಗ ಮೇನ್ ಈಗ 8 ತಿಂಗಳಿಂದ ಈ ವಿಚಾರ ತಿಳ್ಕೊಂಡಿದ್ದೀನಿ ಅಂದ್ರೆ, ಹ್ಞೂ ಸ್ವಾಮಿ. ಆದ್ರೆ ಈ ಸಮಯಕ್ಕೆ ಹೇಳ್ಬೇಕು ಅಂತ ನಿಮಗೆ ಅನ್ಸಿದ್ ಯಾಕೆ? ಅನ್ಸಿದ್ದು ಯಾಕಂದ್ರೆ ಸ್ವಾಮಿ ನಿನ್ನೆ ನೀವು ಒಂದು ವಿಡಿಯೋ ಮಾಡಿದ್ರಿ, ಅಯ್ಯಪ್ಪ ಸ್ವಾಮಿ ಧರಿಸಿದಂತ ವಸ್ತ್ರ ಮತ್ತೆ ಆಯುಧನ ತೋರಿಸಿದ್ರಿ ನಮಗೆ ನೀವು. ಅದನ್ನ ನೋಡಿದ ಕೂಡಲೇ ನನಗೇನು ಅನಿಸ್ತು ಅಂದ್ರೆ ಖುಷಿ ಭಾಳ ಆತ್ರಿ. ಅವನು ಆತ್ಮ ಸ್ವರೂಪಿ ಅದಾನ, ಆತ್ಮ ರೂಪದೊಳಗೆ ನಮ್ಮ ಎಲ್ಲರ ಕಡೆ ಅದಾನ. ಆದ್ರೆ ಅವನು ದೇಹದ ರೂಪದೊಳಗೆ ನಮ್ಮ ಕಡೆ ಇದ್ನಲ್ರಿ. ನಮ್ಮ ಕೇರಳದೊಳಗೆ ಪಂದಳದೊಳಗೆ ದೇಹದ ರೂಪದೊಳಗೆ ರಾಜನ ಮಗನಾಗಿ ಇದ್ನಲ್ರಿ ಅವ, ನಮಗೆ ಗೊತ್ತೈತಲ್ರಿ ಅದು. ಅವ್ನು ಇದ್ದಂಥ ವಸ್ತ್ರಗಳನ್ನ ನಾವು ನೋಡಿ ನಮಗೆ ಎಷ್ಟು ಖುಷಿ ಆತ್ರಿ. ನಿನ್ನೆ ನನಗೆ ಭಾಳ ಖುಷಿ ಆಯ್ತು. ಅದೇ ಥರ ನನಗೆ ಅನಿಸ್ತಿರಿ ಒಂದು ಬಟ್ ಅವಾಗ ವಿಚಾರ ಕೊಟ್ಟೇನ್ರಿ ಅವ ನಿಮ್ಮ ಗುಸ್ವಾಮಿಯರ್ಗು ಹೇಳ್ಬೇಕಲ್ಲ ನಾನು ಮೆಸೇಜ್ ಅಂತಂದ್ರೆ ಅದನ್ನ ನಾವು ಧ್ಯಾನ ಮಾಡಕತ್ತೀವಿ ಅಂದ್ರೆ ನಮ್ಮ ಒಳಗೆ ನಾವು ಬಂದ್ಬಿಟ್ಟಾವಂತ್ರಿ ಮೆಸೇಜಸ್ ಬಂತ್ರಿ. ಅದು ನನಗೆ ಹಿಂಗೆ ಹೇಳ್ಬೇಕು, ಗುಸ್ವಾಮಿಯರ್ಗು ಹೇಳ್ಬೇಕು ಧ್ಯಾನ ಮಾಡ ಅಂತೇಳಿ. ಮತ್ತು ನಿಮ್ಮ ಮೂಲಕ ಮುಟ್ಸೋದೆ ಅಂದ್ರೆ ಈಗ ನಾನೇನು ಹೇಳ್ತೀನಿ, ಎಲ್ಲರೂ ಧ್ಯಾನ ಮಾಡಿದ್ವಿ ಅಂದ್ರೆ ಶಕ್ತಿ ಬರ್ತೈತೆ ಅಂತೇಳಿ ಅದು ನನಗೆ ಅನಿಸೋದಕ್ಕೆ ನಿಮಗೆ ಹೇಳಿದೆ ನಾನು. ಒಂಥರ ಶಬ್ದಕೋಶ ಹೆಂಗಿರುತ್ತೆ ಭಂಡಾರ, ಆ ಥರ ನೀವು ತಾಯಿ ಏನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಇಷ್ಟು ಸ್ವಾಮಿಗಳು ತಿಳ್ಕೊಳ್ಳಿ, ಈ ಧ್ಯಾನದಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಬಹುದು ಆ ಸ್ವಾಮಿಗಳು. ಆ ಪ್ರಶ್ನೆಗಳ ಕಾಮೆಂಟ್ ರೂಪದಲ್ಲಿ ಬಂದಿದ್ದನ್ನು ನಾನು ನೇರವಾಗಿ ನಿಮ್ಮನ್ನೇ ಕೇಳ್ತೀನಿ. ಆ ಒಂದೊಂದು ಕಾಮೆಂಟ್ಗೂ ಒಂದೊಂದು ಉತ್ತರ ನೀವು ಕೊಡ್ಬೇಕು ತಾಯಿ. ಆಯ್ತಾಯ್ತು ಸ್ವಾಮಿ, ಆ ಥರ ಆದ್ರೆ ಒಂದೊಂದು ಬಿಡಿಸಿ ಹೇಳಕ್ ಗೊತ್ತಾಗುತ್ತೆ ಸ್ವಾಮಿ. ಈಗ ಇಷ್ಟು ವೀಕ್ಷಣೆ ಮಾಡ್ತಾರಂತ ನಮ್ಮ ಸ್ವಾಮಿಗಳು ಈ ಧ್ಯಾನ ಅಂದರೆ ಏನು ಅನ್ನೋದನ್ನು ಒಂದೊಂದಾಗಿ ಏನು ಬೇಕಾದರೂ ಕೇಳಿದ್ರು ಆ ಪ್ರಶ್ನೆಗೆ ಒಂದೊಂದಕ್ಕೆ ಒಂದೊಂದು ದಿವಸ ಒಂದೊಂದು ವಿಡಿಯೋ ಮಾಡಿ ನಿಮ್ಮಿಂದ ನಾವು ಪ್ರಸಾರ ಮಾಡಿಸ್ಲಿಕ್ಕೆ ಈ ವೇದಿಕೆ ಭಗವಂತಂದು, ಆ ಭಗವಂತನ ವಿಚಾರ ಮತ್ತು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಸದಾ ಸಿದ್ಧವಾಗಿರುತ್ತೆ. ಅದಕ್ಕೆ ನಿಮಗೆ ಚಿರಋಣಿ ನಾವು ಇಷ್ಟು ಸಮಯ ನೀವು ಹೇಳಿದ್ದು. ಇಲ್ಲ ಸ್ವಾಮಿ, ನನಗೆ ಅವಕಾಶ ಮಾಡಿ ಕೊಟ್ರಲ್ರಿ ಸ್ವಾಮಿ. ನಾನಾಗ್ಲಿ ಅವಕಾಶ ಇಲ್ಲ, ನಿಮ್ದಾದ್ರೂ ಇಲ್ಲ. ನಿಮ್ಮ ಪಾತ್ರ ನಿಮಗೆ ಮಾಡಿ ಅಂತ ಹೇಳಿದರೆ ನಮ್ಮ ಪಾತ್ರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಅವಕಾಶ ಸೃಷ್ಟಿಸಿರೋರೆಲ್ಲ ಅವರೇನೆ, ಅದೆಲ್ಲ ಅವ್ರಿಗೆ ಹೋಗಲಿ. ನಮ್ಮ ಶಾಸ್ತಾನಿಗೆ ಎಲ್ಲವನ್ನ ಸಮರ್ಪಣೆ ಮಾಡೋಣ ತಾಯಿ. ಆದ್ರೆ ನಿಮ್ಮ ಮೂಲಕ ಎಲ್ಲ ಕೃತಜ್ಞತೆಗಳನ್ನ ಹೇಳ್ಬೇಕಂತ ಹೇಳಿ ನಿಮ್ಮ ಮೂಲಕ ನೀವು ಇದನ್ನ ಇಂಥ ಒಂದು ವೇದಿಕೆ ನೀವು ಸೃಷ್ಟಿ ಮಾಡದೆ ಹೋಗಿದ್ರೆ ಅಂದ್ರೆ ನನಗೆ ಹೇಳಕ್ ಅವಕಾಶ ಇರ್ತಿಲ್ಲ. ಅದು ನೋಡ್ರಿ, ನಾನು ಈ ಧ್ಯಾನ ಸಾಧನೆ ಮೂಲಕ ಏನೆಲ್ಲ ಸಾಧನೆ ಮಾಡ್ಬೋದು, ಯಾವ ಥರ ನಾವು ಇನ್ನೊಬ್ಬರಿಗೆ ಗೊತ್ತಾಗ್ಬೋದು ಅಂತ ಈ ಜೀವನ ಬದುಕ್ತೀವಿ ನಾವು ಅಷ್ಟೇ. ಎಲ್ಲರೂ ಬದುಕ್ತಾರ, ನಾವು ಬದುಕ್ತೀವಿ ಅಂತ ಅಲ್ರಿ, ಆಗ್ಲಿಲ್ಲಲ್ರಿ ಅದು. ನನ್ನ ಮೂಲಕ ಇನ್ನೊಬ್ರಿಗೆ ಒಂದು ಸಂದೇಶ ಹೋಯ್ತಂದ್ರೆ ಈ ಜನ್ಮ ಎಷ್ಟು ಸಾರ್ಥಕ ಆಗುತ್ತೆ ಅಂತೇಳಿ. ಖಂಡಿತ ತಾಯಿ, ಖಂಡಿತ. ನೀವು ಹೇಳ್ದಂಗೆ ನೀವು ನಿನ್ನೆ ನನಗೆ ಕೆಲವು ಲಿಂಕ್ ಕಳಿಸಿದ್ರಿ. ಅದರಲ್ಲಿ ನಾನು ಒಂದು ನೋಡಿದಾಗೆ ಅವ್ರು ಹೇಳಿದ್ರು ಯಾವ ಭಂಗಿಯಲ್ಲಿ ಬೇಕಾದರೂ ಕೂತ್ಕೋಬೋದು, ಕೈಯನ್ನು ಜೋಡಿಸಿ ಇಟ್ಕೊಂಡು ಕಣ್ಣನ್ನು ಮುಚ್ಕೊಂಡು ಧ್ಯಾನ ಮಾಡಬೇಕು. ಕಾಲು ನಿಮ್ಗೇನಾದರೂ ನೋವು ಬಂತು ಅಂದರೆ ಕಾಲು ಬದಲಾಯಿಸ್ಕೋಬೋದು. ಕೈ ಬಿಡಬೇಕು ಅಂದರೆ ಕೈ ಬಿಡಬಹುದು, ಆದರೆ ಕಣ್ಣನ್ನು ಮಾತ್ರ ಬಿಡಬಾರ್ದು. 80% ಶಕ್ತಿ ನಿಮ್ಮದು ಅಲ್ಲೇ ನಿಮಗೆ ಕೇಂದ್ರೀಕೃತವಾಗ್ತಾ ಇರುತ್ತೆ. ನೀವು ಅಲ್ಲೇ ಬಿಟ್ಟರೆ ನಿಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ, ನೀವು ಅಷ್ಟು ಮಾಡಿದ ಸಾಧನೆ ಅಂತ ಹೇಳಿ. ಹೌದು ಸ್ವಾಮಿ, ಅದನ್ನ ಏನು ಹೇಳ್ತೀನಿ ರೀ ನಾನು. ಒಂದು ಸ್ವಲ್ಪ ನಾವು ಅದ್ರ ಕಡೆ ನಾವು ಲಕ್ಷ್ಯ ಕೊಟ್ಟಿವಿ ಅಂದ್ರೆ ಅದೆಲ್ಲ ತಿಳಿತೈತೆ ಅದೆಲ್ಲ. ಅದೇ ಈಗ ಪ್ರಾರಂಭದಲ್ಲಿ ಯಾರಿಗೆ ಮಾಡಕ್ಕೆ ಹೋದ್ರೂ ಅದು ಅಷ್ಟು ಕಾನ್ಸಂಟ್ರೇಟ್ ಬರಲ್ಲ ಅಲ್ವರಾ? ಇಲ್ಲ ಸ್ವಾಮಿ, ಬರಲ್ಲ. ಅದ್ರದ್ದು ಅನುಭವ ಅವ್ರು ಯಾಕಂದ್ರೆ ಧ್ಯಾನದ ಏನು ಕ್ವಶನ್ ಕೇಳಿದ್ರೆ ಹೇಳ್ತೀನಿ ರೀ, ಯಾಕಂದ್ರೆ ಅದು ಅನುಭವ ಭಾಳ ಇರ್ತಾವ್ರಿ ಅವೆಲ್ಲ. ಖಂಡಿತ ತಾಯಿ, ನೀವು ಒಂದು ಥರ ಧ್ಯಾನದ ಗುರುಗಳಾಗಿ ಈ ಒಂದು ಚಾನಲ್ಗೆ ದೊರಕಿದ್ದೀರಾ. 32 ವಯಸ್ಸಿನಲ್ಲಿ ಇಷ್ಟು ನಿಮಗೆ ಅನುಭವ ಕೊಟ್ಟಿದ್ದಾರೆ ಆ ಭಗವಂತ. ಆಧ್ಯಾತ್ಮಿಕ ನನ್ನ ಪೂರ್ಣಾತ್ಮದ ಎಲ್ಲ ಅವ್ನು ಕೊಟ್ಟಂತ ಜ್ಞಾನ ಇದೆ ಎಲ್ಲ. ಆಯ್ತು ತಾಯಿ, ಎಲ್ಲರಿಗೂ ಹಂಚೋಣ. ಅವಾಗ ನಿಮಗೂ ಮತ್ತೆ ಆನಂದ ಹೆಚ್ಚಾಗುತ್ತೆ, ಮತ್ತೆ ನಿಮಗೂ ಇನ್ನೂ ಹೆಚ್ಚು ತಿಳ್ಕೊಬೇಕು ಅನ್ನೋದು. ಯಾರು ನಿಮ್ಗಿಂತ ಹೆಚ್ಚಾಗಿ ತಿಳಿದಿರೋರು ಬೇಕಾದ್ರೂ ತಿಳಿಸ್ಲಿ, ತಗೊಳ್ಳೋಣ ಅದನ್ನ. ಮತ್ತೆ ಭಾಳ ತುಂಬಾ ಜನ ಇರ್ತಾರೆ ನಾವು ಅವ್ರಲಿಂತ ಕಲ್ತಿದ್ದೆಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು. ಆದ್ರೆ ನನ್ನ ಮಣಿಕಂಠಗೆ ನನಗೆ ಕಲ್ಪಿಸಿ ಕೊಟ್ಟಂತದ್ದು ನಾನು ಮಾಸ್ಟರ್ ಆಗ್ಬೇಕಲ್ಲ, IM ಮಾಸ್ಟರ್. ಹೌದೌದು ತಾಯಿ. ಈಗ ನೀವು ಒಂದು ಚಾನಲ್ ಹೆಸರು ಹೇಳಿದ್ರಿ, ಅದೇ ರೀತಿ ಬೇರೆ ಎಲ್ಲಿ ಬೇಕಾದ್ರೂ ತಿಳ್ಕೊಳ್ಳಿ. ಅವರು ಧ್ಯಾನ ಅಂದ್ರೆ ಏನಂತ ಎಲ್ಲಿ ಬೇಕಾದ್ರೂ ತಿಳ್ಕೊಳ್ಳಿ, ಅದನ್ನೇ ನೋಡ್ಬೇಕು ಅಂತ ಹೇಳಿ. ಧ್ಯಾನದೊಳಗನ ಬೇರೆ ಬೇರೆ ವಿಧಾನಗಳದ ಸ್ವಾಮಿ. ನಮ್ದು ಆನಾಪಾನ ಸತಿ ಧ್ಯಾನ ಅಂತ ಹೇಳೈತ್ರಿ ಸ್ವಾಮಿ. ಅದು ಆನಾಪಾನ ಸತಿ ಅಂದ್ರೆ ಬುದ್ಧ ಭಗವಾನರು ತಿಳಿಸ್ಕೊಟ್ಟಂತ ಆನಾಪಾನ ಸತಿ ಅಂದ್ರೆ ಇದನ್ನ ಶ್ವಾಸವೇ ನಮ್ಮ ಗುರು ಅಂತ ಹೇಳಿ.
ನಮ್ಮ ಹೆಸರಿನ ಮೂಲಕನ ನಾವು ನಮ್ಮ ಗುರುವನ್ನ ಕಂಡುಕೊಳ್ಬೋದು ಅಂತ ಹೇಳಿ ಐತ್ರಿ. ಬೇರೆ ಅದು ಇದು ಮಾಡಕ್ ಹೋದ್ರೆ ಯಾವ ಆಗಂಗಿಲ್ರಿ. ಅಂದ್ರ ಬೇರೆ ಬೇರೆ ವಿಧಾನ ನಾವು ಮುಟ್ಬೇಕಾದ ಗುರಿ ಲೇಟ್ ಆಗಿ ಮುಟ್ತೀವಿ ಅಂತ ಹೇಳ್ರಿ ಅಷ್ಟ. ಅದು ಇದನ್ನ ಆನಾಪಾನ ಸತಿ ಧ್ಯಾನ ಮಾಡೋದ್ರ ಮುಖಾಂತರ ನನಗೂ ನಮ್ಮ ಮಣಿಕಂಠ ತೋರಿಸಿದ ದಾರಿ ನಾ ಈಗ ನಿಮ್ಮ ಹೇಳಕ್ ಯಜಮಾನರು ಮಾಡ್ತಾರಾ? ಮಾಡ್ತಾರೆ. ನಮ್ಮ ಮನೆಯೊಳಗೆಲ್ಲ ನನ್ನ ಮಗಳು 8 ವರ್ಷಕ್ಕೆ ಅದಾಳ್ರಿ. ಆಕಿ ಬೆಳಗ್ಗೆ 10 ನಿಮಿಷ, ಸಾಯಂಕಾಲ ರಾತ್ರಿ 10 ನಿಮಿಷ ಮಾಡ್ತಾಳ್ರಿ. ಯಾವಾಗ ಮಾಡ್ತಾನ್ರಿ. ನಮ್ಮ ಯಜಮಾನ್ರು ಮಾಡ್ತಾರ್ರಿ. ನಾನು ಬೆಳಗ್ಗೆ 1 ಅವರ್, ರಾತ್ರಿ 1 ಅವರ್, ಮತ್ತೆ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಮಾಡಿರ್ತೇನ್ರಿ. ಸರಿ ಸ್ವಾಮಿ, ತುಂಬಾ ಧನ್ಯವಾದ. ನಿಮ್ಮಿಂದ ಹೆಚ್ಚಿನ ಒಂದು ಪ್ರಶ್ನೆಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಅದಕ್ಕೆ ಉತ್ತರ ನೀವು ಖಂಡಿತ ಕೊಡ್ತೀರಾ. ತುಂಬಾ ತುಂಬಾ ಧನ್ಯವಾದ ನಿಮಗೆ. ಇದು ಬಾಗಲಕೋಟೆಯಿಂದ ಶ್ರೀ ದಂಪತಿಗಳು ಅಂತ ಆ ಭಗವಂತ ನಮ್ಮಿಂದ ಅವ್ರಿಗೆ ನುಡಿಸಿದಂತಹ ಶ್ರೀಕಾಂತ್ ಮತ್ತು ಶ್ರೀದೇವಿ ದಂಪತಿಗಳ ತಾಯಿ ಶ್ರೀದೇವಿ ಅವರು ಮಾತಾಡಿದಂತಹ ಧ್ಯಾನದ ವಿಚಾರ, ಸ್ಪಿರಿಚುವಲ್ ವಿಚಾರ, ಆ ಮೋಕ್ಷದ ವಿಚಾರ, ತತ್ವಮಸಿಯ ವಿಚಾರ, ಇರುಮಡಿಯ ವಿಚಾರ, ಎಲ್ಲವೂ ಆ ಸ್ವಾಮಿ ಅಯ್ಯಪ್ಪನ ವಿಚಾರ ಅನ್ನೋದನ್ನು ತಿಳ್ಕೊಂಡು ತಾವು ದೇವರನ್ನ ಯಾವ್ದು ಬೇಕಾದರೂ ಆರಾಧಿಸಿ. ಧ್ಯಾನ ಅಂದರೆ ನೀವು ಉಸಿರನ್ನು ಆ ಉಸಿರಿನ ಕಂಟ್ರೋಲ್ ತಗೊಂಡ್ರೆ ನೀವು ಸಾಧನೆಗೆ ನೀವು ಅರ್ಹರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬಂದಾಗ ಅವ್ರನ್ನ ನಾವು ಸಂಪರ್ಕಿಸ್ತೀವಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶ್ರೀದೇವಿ ತಾಯಿಯವರಿಗೆ ಕೋಟ್ಯಾನುಕೋಟಿ ವಂದನೆಗಳು. ಸ್ವಾಮಿ ಶರಣಂ. ಸ್ವಾಮಿ ಶರಣ.